ದೇಶದಾದ್ಯಂತ ಜನರ ಚಿತ್ತ ಈಗ ಮತ ಎಣಿಕೆಯತ್ತ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಅದಕ್ಕೆ ಕ್ಷಣಗಣನೆ ಎದುರಾಗಿದೆ. ಪಬ್ಲಿಕ್ ಟಿವಿಯಲ್ಲೂ ಕೂಡ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ರಾಜ್ಯದ 28 ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದಾನೆ ಮತದಾರ ಅಂತ ಸ್ಕ್ರೀನ್ ನಲ್ಲಿ ನಿಮಗೆ ನೋಡಬಹುದು. ಅಭ್ಯರ್ಥಿಗಳು ಯಾರ್ಯಾರು ಕಣದಲ್ಲಿದ್ರು, ಅವರ ಭವಿಷ್ಯ ಏನಾಗುತ್ತೆ, ಮುನ್ನಡೆ ಹಿನ್ನಡೆ ಇತ್ಯಾದಿ ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಬೆಳಗ್ಗೆ 11 ಗಂಟೆ ಅಷ್ಟರಲ್ಲಿ ಮಹಾ ತೀರ್ಪಿನ ಒಂದು ಸ್ಪಷ್ಟ ಚಿತ್ರಣ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯಾರಾಗ್ತಾರೆ ದೇಶದ ಅಧಿಸೂಚಕ. ಲೋಕಸಭಾ ಮಹಾ ತೀರ್ಪಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಇವಿಎಂ ಮತ ಎಣಿಕೆಗಳ ಕಾರ್ಯ ಆರಂಭವಾದ ನಂತರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ತಾ ಹೋಗುತ್ತೆ. ಯಾರ ಪರವಾಗಿದೆ ಟ್ರೆಂಡ್, ಯಾರ ಪರವಾಗಿ ಮತದಾರ ಪ್ರಭು ನಿಂತಿದ್ದಾನೆ ಅಂತ. ಸದ್ಯ 64.2 ಕೋಟಿಯಷ್ಟು ಮತದಾರರು ಮತವನ್ನು ಚಲಾಯಿಸಿದ್ರು. ಈಗ ಅವರೆಲ್ಲರೂ ಕೂಡ ಏನಾಗಬಹುದು, ಯಾರ ಪರವಾಗಿ ತೀರ್ಪು ಬಂದಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎದುರು ನೋಡ್ತಾ ಇದ್ದಾರೆ. ಒಟ್ಟು 543 ಕ್ಷೇತ್ರಗಳ ಪೈಕಿ ಯಾರು ದೇಶವನ್ನ ಆಳ್ತಾರೆ ನೋಡೋಣ. ಓಕೆ, ನನ್ನ ಸಹೋದ್ಯೋಗಿಗಳು ಇಬ್ಬರು ನನ್ನ ಜೊತೆನಲ್ಲಿ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು ಮೊದಲಿಗೆ ಮಾತನಾಡಿಸ್ಬಿಡ್ತೀನಿ. ಎಸ್ ರಾಘು, ಈಗ ಯಾವ ಮತ ಎಣಿಕಾ ಕೇಂದ್ರದಲ್ಲಿ ತಾವೀಗ ಇದ್ದೀರಾ? ಅಲ್ಲಿನ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ? ಯಾವ ಕ್ಷೇತ್ರದ ಮತ ಎಣಿಕೆ ನಡೆಯುತ್ತಲ್ಲಿ? ಅರವಿಂದ್, ಸದ್ಯ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರದ ಮುಂಭಾಗದಲ್ಲಿದ್ದೇನೆ. ಸೇಂಟ್ ಜೋಸೆಫ್ ಹೈಸ್ಕೂಲ್ ಏನಿದೆ, ಹೈಸ್ಕೂಲ್ನಲ್ಲಿ ಮತ ಎಣಿಕೆ ಕಾರ್ಯ ಆರಂಭಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಸಿಬ್ಬಂದಿಗಳನ್ನು ಒಳಗೆ ಬಿಡುವಂಥ ಕೆಲಸಗಳು ಕೂಡ ಈಗ ಆರಂಭ ಆಗ್ತದೆ. ದೊಡ್ಡ ಲೋಕಸಭಾ ಕ್ಷೇತ್ರ, ಜೊತೆಗೆ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥ ಲೋಕಸಭಾ ಕ್ಷೇತ್ರ. ಕಾರಣ ಎರಡೂ ಅಭ್ಯರ್ಥಿಗಳು ಅಂದರೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಹೊಸ ಅಭ್ಯರ್ಥಿಗಳನ್ನು ಹಾಕಿ ಈ ಬಾರಿ ಒಂದಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7:45ಕ್ಕೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಲಾಗುತ್ತೆ. 8 ಗಂಟೆಗೆ ಪೋಸ್ಟಲ್ ವೋಟಿಂಗ್ ಏನಿದೆ ಅದರ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ನಂತರದಲ್ಲಿ ಇವಿಎಂ ಎಣಿಕೆ ಕಾರ್ಯ ಆರಂಭವಾಗುವಂಥದ್ದು ಗಮನಿಸ್ತಾ ಇದ್ರಿ. ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು, ಭದ್ರತೆ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡ್ಕೊಂಡಿರುವಂಥದ್ದು, ಜೊತೆಗೆ ಸಿಬ್ಬಂದಿಗಳು ಬಂದಂಥ ಸಿಬ್ಬಂದಿಗಳನ್ನ ಕಟ್ಟುನಿಟ್ಟಾಗಿ ಪರಿಶೀಲನೆಯನ್ನ ಮಾಡಿ ಅವ್ರನ್ನ ಒಳಭಾಗಕ್ಕೆ ಬಿಡ್ತಾ ಇರುವಂಥದ್ದು. ಯಾಕಂದ್ರೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ನಿಯಮಗಳು ಉಲ್ಲಂಘನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ ಪರಿಶೀಲನೆಯನ್ನ ಮಾಡಿ ಒಳಗಡೆ ಬಿಡುವಂತ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಏಜೆಂಟ್ಗಳೇನಿದ್ದಾರೆ, ಕೌಂಟಿಂಗ್ ಬರುವಂತ ಏಜೆಂಟ್ಗಳೇನಿದ್ದಾರೆ ಅವರು ಕೂಡ ಒಂದು ಭಾಗದಲ್ಲಿ ಬಂದು ಸೇರ್ತಾ ಇರುವಂತದ್ದು. ಅಂದ್ರೆ ಆಯಾ ಪಕ್ಷದವರು ಇರ್ಬೋದು ಅಥವಾ ಸ್ವತಂತ್ರ ಅಭ್ಯರ್ಥಿಗಳೇನಿದ್ದಾರೆ ಅವ್ರ ಪರವರು ಇರ್ಬೋದು, ಅವರೆಲ್ಲರೂ ಕೂಡ ಬಂದು ಹೊರಭಾಗದಲ್ಲಿ ಕಾಯುವಂಥ ಕೆಲಸಗಳಾಗ್ತದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೂಡ ಒಳಭಾಗಕ್ಕೆ ಬಿಡುವಂಥ ಕೆಲಸಗಳಾಗುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ಕ್ಷೇತ್ರ ಆಗಿರುವಂಥ ಕಾರಣಕ್ಕಾಗಿ ಒಂದಷ್ಟು ಕುತೂಹಲ ಇತ್ತು. ಯಾಕಂದ್ರೆ ಎರಡು ಅಭ್ಯರ್ಥಿಗಳು ಹೊಸಬ್ರು ಆಗಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಹೋರಾಟ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥ ಕಾರಣಕ್ಕಾಗಿ ಸದ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಭದ್ರತಾ ಕ್ರಮಗಳನ್ನು ಈ ಭಾಗದಲ್ಲಿ ಕೈಗೊಂಡಿರುವಂಥದ್ದು. ಅರವಿಂದ್. ಓಕೆ ರಾಘು, ಥ್ಯಾಂಕ್ ಯು ನಿಮ್ಮೆಲ್ಲರ ಮಾಹಿತಿಗೆ. ಈಗ ಶ್ರೀನಿವಾಸ್ ಕಡೆಗೆ ಹೋಗೋಣ. ಶ್ರೀನಿವಾಸ್, ತಾವಿರುವಂತಹ ಮತಕ್ಷೇತ್ರ ಯಾವುದು? ಸೊ ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ದಿವ್ಯಾ, ನಾನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರದಲ್ಲಿದ್ದೇನೆ. ವಸಂತನಗರದ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪಕ್ಷದ ಏಜೆಂಟ್ಗಳು ಒಳಗಡೆ ಬರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ಪೊಲೀಸರು ಅವರ ID ಕಾರ್ಡ್ಗಳನ್ನ ಚೆಕ್ ಮಾಡಿ ಒಳಗೆ ಬಿಡುವಂತಹ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಪೊಲೀಸರ ಬಿಗಿ ಬಂದೋಬಸ್ತನ್ನ ಈ ಒಂದು ಕ್ಷೇತ್ರದಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿ ಹಾಕೊಳ್ಳಲಾಗಿದೆ. ಯಾಕಂದ್ರೆ ಬೆಂಗಳೂರು ಕ್ಷೇತ್ರ ಎಲ್ಲಾ ಸಮುದಾಯ, ಎಲ್ಲಾ ಜಾತಿ ಒಳಗೊಂಡಂತಹ ಒಂದು ವಿಭಿನ್ನವಾದಂತಹ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಕ್ಷೇತ್ರದಲ್ಲಿ ಈ ಬಾರಿ ಸುಮಾರು 54% ಅಷ್ಟು ಮತದಾನ ಆಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಸುಮಾರು 8 ಕ್ಷೇತ್ರಗಳು ಬರುತ್ತೆ. ಸರ್ವಜ್ಞ ನಗರ, ಶಿವಾಜಿನಗರ, ರಾಜಾಜಿನಗರ, ಚಾಮರಾಜಪೇಟೆ, ಮಹದೇವಪುರ, ಗಾಂಧಿನಗರ, CV ರಾಮನ್ ನಗರ, ಹೀಗೆ 8 ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ಕ್ಷೇತ್ರ. PC ಮೋಹನ್ ಅವರು ಈಗಾಗಲೇ 3 ಬಾರಿ ಗೆದ್ದಿದ್ದಾರೆ. 4ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತದ್ದು. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ಗೆ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮತ ಎಣಿಕೆ ಕೇಂದ್ರಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 7:45ಕ್ಕೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಎಂದಿನಂತೆ ಎಲ್ಲರೂ ಗೊತ್ತಿರೋ ಹಾಗೆ ಮೊದಲು ಅಂಚೆ ಮತ ಎಣಿಕೆಗಳು ಆಗ್ತವೆ. ಅದಾದ ನಂತರ ಏನು
ವೋಟಿಂಗ್ ಮಿಷಿನ್ ಅನ್ನು ತೆಗೆದು ಅದರ ಎಣಿಕೆಗಳಾಗುವಂಥದ್ದು. ಸುಮಾರು 134 ಸುತ್ತು ಮತ ಎಣಿಕೆ ಈ ಒಂದು ಕೇಂದ್ರದಲ್ಲಾಗುತ್ತೆ. ಒಟ್ಟಾರೆ ಸಿಬ್ಬಂದಿಗಳಂದ್ರೆ ಬೆಂಗಳೂರು ಕೇಂದ್ರ ಮತ ಎಣಿಕೆಗೆ ಸುಮಾರು 416 ಸಿಬ್ಬಂದಿಗಳನ್ನ ಆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಮತ ಎಣಿಕೆಗೆ ಸುಮಾರು 135 ಟೇಬಲ್ಗಳ ವ್ಯವಸ್ಥೆ ಮಾಡಿದ್ದು 10 ಎಣಿಕೆ ಹಾಲ್ಗಳನ್ನ ಏನು ಈ ಒಂದು ಕೇಂದ್ರದಲ್ಲಿ ನಿರ್ಮಿಸಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ಕೇಂದ್ರ ಲೋಕಸಭೆಯ ಮತ ಎಣಿಕೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಪೊಲೀಸ್ ಭದ್ರತೆ ವಿಚಾರಕ್ಕೆ ಬರೋದಾದ್ರೆ ಒಂದು ಎಸಿಪಿ ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಪೊಲೀಸರ ಭದ್ರತೆಗೆ ಹಾಕಿಕೊಳ್ಳಲಾಗಿದೆ. ನಾನೀಗಾಗಲೇ ಹೇಳಿದಾಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಿರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಸಿದ್ಧತೆಗಳಾಗಿರುವಂತದ್ದು. 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗುವಂತದ್ದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇಲ್ಲಿಂದ ನಾವು ವಿಜಯಪುರಕ್ಕೆ ಹೋಗೋಣ. ವಿಜಯಪುರದಿಂದ ನನ್ನ ಕೊಲೀಗ್ ಪುರುಷೋತ್ತಮ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ್, ಈಗ ಮತ ಎಣಿಕಾ ಕೇಂದ್ರ ಎಲ್ಲಿ, ಅದರ ಸಿದ್ಧತೆ ಏನು, ಎಷ್ಟು ಸುತ್ತಿನ ಮತ ಎಣಿಕೆ ನಡೆಯುತ್ತೆ? ಅರವಿಂದ್, ಏನಂತಂದರೆ ನಾವೀಗ ವಿಜಯಪುರ ನಗರದಲ್ಲಿ ಬರುವಂಥ ಸೈನಿಕ್ ಶಾಲೆ ಏನಿದೆ, ಸೈನಿಕ್ ಶಾಲೆಯಲ್ಲಿ ಒಂದು ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಇನ್ನು ಮತ ಎಣಿಕೆ ಕಾರ್ಯಕ್ಕೆ ಸಂಪೂರ್ಣ ಜಿಲ್ಲಾಡಳಿತ ಸರ್ವ ಸಿದ್ಧತೆಗಳು ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನೇನು 8 ಗಂಟೆ ಅಷ್ಟೊತ್ತಿಗೆ ಏನು ಅಂತಂದರೆ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. ಮತ ಎಣಿಕೆಗೆ ಏನು ಅಂತಂದರೆ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡಿ ಮೊಟ್ಟ ಮೊದಲಿಗೆ ಏನು ಅಂತಂದರೆ ಪೋಸ್ಟಲ್ ಏನು ಮತಗಳಿದ್ದಾವೆ ಅವನ್ನ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. ಅದು ಮುಗಿದ ನಂತರ ಉಳಿದ ಏನು EVM ಪ್ಯಾನಲ್ ಇರೋಂಥ ಏನು ಮತಗಳಿವೆ ಅವು ಮತಗಳ ಎಣಿಕೆ ಕೂಡ ಪ್ರಾರಂಭವಾಗುತ್ತೆ. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಸರ್ವ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಈಗ ಆಲ್ರೆಡಿ ಏನು ಅಂತಂದರೆ ಏನು ಮತ ಎಣಿಕೆಗೆ ಬರುವಂಥ ಸಿಬ್ಬಂದಿಗಳಿದ್ರೆ ಅವರೆಲ್ಲರೂ ಕೂಡ ಏನು ಅಂತಂದರೆ ಬಂದು ಅವರು ತಪಾಸಣೆ ಕೂಡ ಮಾಡಲಾಗ್ತದೆ. ಜೊತೆಗೆ ಏನು ಅಂತಂದರೆ ಯಾರ್ಯಾರು ಎಲ್ಲಿಗೆ ತೆರಳಬೇಕು ಅನ್ನೋದು ಕೂಡ ಅವ್ರನ್ನ ಒಂದು ವ್ಯವಸ್ಥಿತವಾಗಿ ಅವ್ರಿಗೆ ಒಳಗಡೆ ಕಳಿಸ್ಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇನ್ನು 8 ಒಂದು ಕೋಠಡಿಗಳಲ್ಲಿ ಒಂದು ವ್ಯವಸ್ಥೆ ಮತ ಎಣಿಕೆ ಕಾರ್ಯಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. 8 ಕೋಠಡಿಗಳಲ್ಲಿ ಏನು ಅಂತಂದರೆ ಒಟ್ಟು 154 ಏನು ಒಂದು ಮತ ಎಣಿಕೆ ಏನು ಒಂದು ಟೇಬಲ್ಗಳು ಬರ್ತವೆ ಎಲ್ಲವೂ ಕೂಡ ಟೇಬಲ್ಗಳ ವ್ಯವಸ್ಥೆ ಮಾಡಿ ಅಲ್ಲಿನೂ ಏನು ಅಂತಂದರೆ ಒಟ್ಟು ಒಂದೊಂದು ಕೋಠಡಿಯಲ್ಲಿ 14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಏನು ಅಂತಂದರೆ 154 ಸುತ್ತುಗಳಲ್ಲಿ ಏನು ಅಂತಂದರೆ ಸಂಪೂರ್ಣವಂಥ ಒಂದು ಫಲಿತಾಂಶ ಹೊರಬೀಳಲಿ ಅಂತ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಹೊರಬೀಳುವಂಥ ನಿರೀಕ್ಷೆ ಇದೆ. ಯಾಕಂತಂದರೆ ಸಂಪೂರ್ಣವಂಥ ವ್ಯವಸ್ಥೆನ ಈಗ ಜಿಲ್ಲಾಡಳಿತ ಮಾಡಿಕೊಂಡು ಸರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ ಏನಂತಂದರೆ ಕ್ಷಣನೇ ಪ್ರಾರಂಭ ಆಗ್ತದೆ. ಮೊಟ್ಟ ಮೊದಲಿಗೆ ಏನು ಒಂದು ಸ್ಟ್ರಾಂಗ್ ರೂಮ್ ಇದೆ ಅದನ್ನು 8 ಗಂಟೆಗೆ ಓಪನ್ ಮಾಡಿ ಮತ ಎಣಿಕೆ ಕಾರ್ಯಕ್ಕೆ ಸರ್ವ ಸಿದ್ಧತೆಗಳನ್ನ ಈಗ ಮಾಡ್ಕೊಂಡಿದೆ. ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್. ನಮ್ಮೆಲ್ಲ ಮಾಹಿತಿಗೆ ಮೈಸೂರಿನಿಂದ KP ನಾಗರಾಜ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. KP ನಾಗರಾಜ್, ಸದ್ಯ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಮತ ಎಣಿಕೆಗೆ ತಯಾರಿಗಳಾಗ್ತಾ ಇದೆ? ದಿವ್ಯಾ, ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಈಗಾಗಲೇ ಮತ ಎಣಿಕೆಗೆ ಸಿದ್ಧತೆಗಳು ಕೂಡ ಶುರುವಾಗಿದ್ದವು. ಈಗಾಗಲೇ ಸಿಬ್ಬಂದಿಗಳು ಕೂಡ ಈಗ ಮತ ಎಣಿಕೆಯ ಕಾರ್ಯಕ್ಕೆ ಕೂಡ ನಿಯೋಜನೆ ಆಗಿರುವಂಥ ಸಿಬ್ಬಂದಿಗಳು ಕೂಡ ಈಗ ಬರ್ತಾ ಇದ್ದಾರೆ. ಒಟ್ಟು ಮೈಸೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆನ್ ಅಂಡ್ ಅವರೇಜ್ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ 20 ಸುತ್ತಿನ ಮತ ಎಣಿಕೆ ನಡೆಯುತ್ತೆ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ 25 ಸುತ್ತು ನಡೆಯುತ್ತೆ. ಯಾಕಂದರೆ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರಿದ್ದಾರೆ. ಹಾಗಾಗಿ ಅಲ್ಲಿ 25 ಸುತ್ತಿನ ಮತ ಎಣಿಕೆ ನಡೆಯುತ್ತೆ. ಒಟ್ಟು 14,77,000 ಜನರು ಮತವನ್ನು ಚಲಾಯಿಸಿದ್ದಾರೆ. ಅಲ್ಲಿಗೆ ಆನ್ ಅಂಡ್ ಅವರೇಜ್ 7,37,000 ಮತಗಳನ್ನು ಯಾರು ಗಡಿಯನ್ನು ದಾಟ್ತಾರೋ ಅವರಿಗೆ ವಿಜಯದ ಭಾಗ್ಯ ಸಿಗುತ್ತೆ. ಸದ್ಯಕ್ಕೆ ಒಂದು ರೀತಿಯಂಥ ಟೈಟ್ ಫೈಟ್ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿರುವಂಥದ್ದು. ಒಂದು ಕಡೆಯಲ್ಲಿ ಯದುವಂಶದ ಯದುವೀರವರು, ಮತ್ತೊಂದು ಕಡೆಯಲ್ಲಿ CM ಸಿದ್ದರಾಮಯ್ಯನವರ ಪ್ರತಿಷ್ಠೆ. ಈ ಎರಡೂ ಇರುವಂತಹ ಕಾರಣಕ್ಕೋಸ್ಕರವಾಗಿ ಮೈಸೂರಿನಲ್ಲಿ ಜಿದ್ದಾಜಿದ್ದಿಯ ಚುನಾವಣೆ ನಡೆದಿದೆ. ಮತ ಚಲಾವಣೆ ಆಗಿರುವಂತಹ 14,77,000ದಲ್ಲಿ 7,37,000 ಮತಗಳನ್ನು ಯಾರು ಪಡೀತಾರೋ ಅವರಿಗೆ ವಿಜಯದ ಮಾಲೆ ದಕ್ಕಲಿದೆ. ಎಲ್ಲರ ಕುತೂಹಲ ಎಲ್ಲ ಕ್ಷೇತ್ರಗಳಿದ್ದಂತೆ ಮೈಸೂರಿನಲ್ಲೂ ಕೂಡ ಸಹಜವಾಗಿಯೇ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನು ಬೆಳಗಾವಿಗೆ ಹೋಗೋಣ. ದೊಡ್ಡ ಲೋಕಸಭಾ ಕ್ಷೇತ್ರ 2 ಬರುತ್ತೆ, ಬೆಳಗಾವಿ ಮತ್ತು ಚಿಕ್ಕೋಡಿ. ನನ್ನ ಕೊಲೀಗ್ ದಿಲೀಪ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದಿಲೀಪ್, ಈಗ ಬೆಳಗಾವಿನಲ್ಲಿ ಮತ ಎಣಿಕಾ ಕೇಂದ್ರ ಎಲ್ಲಿ ಮತ್ತು ಅದರ ಸಿದ್ಧತೆ ಹೇಗೆ? ಅರವಿಂದ್, ಪ್ರಮುಖವಾಗಿ ನಾ ಬೆಳಗಾವಿ RPD ಅಂದರೆ ರಾಣಿ ಪಾರ್ವತದೇವಿ ಮಹಾವಿದ್ಯಾಲಯದಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡ್ತೇವೆ. ಇಲ್ಲಿ RPDಯಲ್ಲಿ ಈಗಾಗಲೇ ಒಂದಿಷ್ಟು ಪ್ರಕ್ರಿಯೆಗಳು ಆರಂಭ ಆಗಿರುವಂಥದ್ದು. ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ನಾವು ತೋರಿಸೋ ಪ್ರಯತ್ನ ಇದು ಏನಿದೆ ಅಂತಂದರೆ ಇದು ಒಂದಿಷ್ಟು ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿ ಹಾಕಿದಂಥ ಪೋಸ್ಟಲ್ ಬ್ಯಾಲೆಟನ್ನು ಈಗ ಓಪನ್ ಮಾಡ್ತಿರುವಂಥದ್ದು ತಾವು ನೋಡ್ತಾ ಇದ್ರಿ. ಈ ಒಂದು ಏನು ವ್ಯಾನ್ ಇದೆ, ವ್ಯಾನ್ದಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಏನು ಒಂದು ವೋಟ್ ಮಾಡಿದರೆ ಅದನ್ನು ತಗೋಬೇಕು ಹಾಗೆ ಅಂತ ಈಗಾಗಲೇ 2 ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳವರ ನೇತೃತ್ವದಲ್ಲಿ ಮತ್ತು ಚುನಾವಣಾ ಅಧಿಕಾರಿಗಳು
ಅಧಿಕಾರಿಗಳು ಮತ್ತು ವೋಟಿಂಗ್ ಅಧಿಕಾರಿ ಎಲ್ಲರ ನೇತೃತ್ವದಲ್ಲಿ ಈಗ ಓಪನ್ ಆಗಿರುವಂಥದ್ದು. ಮತ್ತು ಈಗ 13 ಲಕ್ಷ ಜನ ಏನು ಮತದಾರ ಹಾಕಿದ್ದಾರೆ, ಅದರಲ್ಲಿ 13 ಜನ ಅಭ್ಯರ್ಥಿಗಳು ತಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾಗಿರುವಂಥದ್ದು. ಈಗಾಗಲೇ ಬೆಳಗಾವಿಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಆಲ್ಮೋಸ್ಟ್ ಒಂದು 8-10 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಹೇಗೆ ತಯಾರಿಗಳಾಗಿದೆ ಅಂತಕ್ಕಂಥದ್ರ ಬಗ್ಗೆ ನನ್ನ ಸಹೋದ್ಯೋಗಿಗಳು ಮಾಹಿತಿಯನ್ನು ಕೊಟ್ಟರು. ಬೆಂಗಳೂರಿನಲ್ಲಿ 3 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಬೆಂಗಳೂರು ದಕ್ಷಿಣ, ಕೇಂದ್ರ ಮತ್ತು ಉತ್ತರ. ಬೆಂಗಳೂರು ಕೇಂದ್ರದ ಮತ ಎಣಿಕೆ ಮೌಂಟ್ ಕಾರ್ಮೆಲ್ ಕಾಲೇಜು, ಬೆಂಗಳೂರು ಉತ್ತರದ್ದು ಸೇಂಟ್ ಜೋಸೆಫ್ ಮತ್ತು ಬೆಂಗಳೂರು ದಕ್ಷಿಣದ್ದು NMKRV ಕಾಲೇಜಿನಲ್ಲಿ ಮತ ಎಣಿಕೆಗೆ ಈಗಾಗಲೇ ತಯಾರಿಗಳೆಲ್ಲವೂ ಕೂಡ ಆಗಿದೆ.